ಪುನೀತ್ ರಾಜ್ಕುಮಾರ್ ಕಡೆಯಿಂದ ಬಂತು ಬಿಗ್ ನ್ಯೂಸ್. ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಮತ್ತೆ ಪುನೀತ್ ರಾಜ್ಕುಮಾರ್ ಫೋಟೋ ಶೂಟ್ ಕೂಡ ನಡೆದಿದ್ಯಂತೆ. ಎಸ್, ಕಿರುತೆರೆಯ ಜನಪ್ರಿಯ ಕಾರ್ಯಕ್ರಮ ಕನ್ನಡದ ಕೋಟ್ಯಾಧಿಪತಿ ಮತ್ತೆ ಬರ್ತಿದೆ. ಈಗಾಗಲೇ 3 ಸೀಸನ್ ಅನ್ನ ಮುಗಿಸಿರುವ ಗೇಮ್ ಶೋ ಈಗ 4ನೇ ಸೀಸನ್ಗೆ ರೆಡಿ ಆಗಿದೆ. ಮೊದಲ 2 ಸೀಸನ್ ನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಶೋನ ನಿರೂಪಣೆ ಮಾಡಿಕೊಟ್ಟಿದ್ರು. ಕಳೆದ ಸೀಸನ್ ನಲ್ಲಿ ರಮೇಶ್ ಅರವಿಂದ್ ಆಂಕರಿಂಗ್ ಮಾಡಿದ್ರು. ಇದೀಗ ಹೊಸ ಸೀಸನ್ ನಲ್ಲಿ ಮತ್ತೆ ಬದಲಾವಣೆಯ ಸೂತ್ರದೊಂದಿಗೆ ಬರ್ತಿದೆ ಕೋಟ್ಯಾಧಿಪತಿ. 4ನೇ ಸೀಸನ್ ನಲ್ಲಿ ಮತ್ತೆ ಪುನೀತ್ ರಾಜ್ಕುಮಾರ್ ಹೋಸ್ಟ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬಂದಿತ್ತು. ಆದ್ರೆ ಅಪ್ಪು ಕಡೆಯಿಂದಾಗ್ಲಿ ಅಥವಾ ಕನ್ನಡದ ಕೋಟ್ಯಾಧಿಪತಿ ಶೋ ಕಡೆಯಿಂದಾಗ್ಲಿ ಕನ್ಫರ್ಮ್ ಆಗಿರ್ಲಿಲ್ಲ. ಆದ್ರೆ ಈಗ ಪುನೀತ್ ರಾಜ್ಕುಮಾರ್ ನಿರೂಪಣೆ ಮಾಡೋದು ಬಹುತೇಕ ಖಚಿತವಾಗಿದೆ. ಈಗಾಗಲೇ ಕೋಟ್ಯಾಧಿಪತಿಗಾಗಿ ಅಪ್ಪು ಫೋಟೋ ಶೂಟ್ ಕೂಡ ಮಾಡಿಸಿದ್ದು ಫೋಟೋ ಈಗ ವೈರಲ್ ಆಗಿದೆ. ಹಾಗಿದ್ರೆ ಕನ್ನಡದ ಕೋಟ್ಯಾಧಿಪತಿ 4ನೇ ಸೀಸನ್ ಯಾವಾಗ? ಸಂತೋಷ್ ಆನಂದರಾಮ್ ನಿರ್ದೇಶನದ ಯುವರತ್ನ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಇರುವ ಪುನೀತ್ ರಾಜ್ಕುಮಾರ್ ಈಗ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಅದು ತಮ್ಮ ನೆಚ್ಚಿನ ಕಾರ್ಯಕ್ರಮ ಕೋಟ್ಯಾಧಿಪತಿ ಮೂಲಕ ವಾಪಸ್ ಆಗ್ತಿರೋದು ಅಭಿಮಾನಿಗಳಿಗೆ ಫುಲ್ ಖುಷಿ ಕೊಟ್ಟಿದೆ. ಈಗಾಗಲೇ ಕನ್ನಡದ ಕೋಟ್ಯಾಧಿಪತಿ 4ನೇ ಸೀಸನ್ ಗಾಗಿ ಪುನೀತ್ ಅವರ ಫೋಟೋ ಶೂಟ್ ಕೂಡ ಮುಗ್ದಿದೆ. ಟಿವಿ ಶೋಗಾಗಿ ಅಪ್ಪು ಭರ್ಜರಿ ಫೋಟೋ ಶೂಟ್ ಮಾಡಿದ್ದು ಅದರ ಝಲಕ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದ್ರೆ ಸ್ಪಷ್ಟ ಚಿತ್ರ ಬಹಿರಂಗವಾಗಿಲ್ಲ. ಬ್ಲರ್ ಆಗಿರೋ ಅಪ್ಪು ಫೋಟೋ ಸಿಕ್ಕಿದೆ. ಸದ್ಯಕ್ಕೆ ಪುನೀತ್ ಅವರ ಫೋಟೋ ಶೂಟ್ ಮಾತ್ರ ಆಗಿದೆ. ಕಾರ್ಯಕ್ರಮ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಸದ್ಯದ ತಯಾರಿ ನೋಡ್ತಾ ಇದ್ರೆ ಆದಷ್ಟು ಬೇಗ ಶುರುವಾಗುತ್ತೆ ಅನ್ನೋದಂತೂ ಪಕ್ಕಾ. ಕೊನೆಯದಾಗಿ ಕಲರ್ ಸೂಪರ್ ವಾಹಿನಿಯಲ್ಲಿ ಫ್ಯಾಮಿಲಿ ಪವರ್ ಅನ್ನೋ ಗೇಮ್ ಶೋನ ಹೋಸ್ಟ್ ಮಾಡಿದ್ರು ಪುನೀತ್ ರಾಜ್ಕುಮಾರ್. ನಂತರ ಮತ್ಯಾವ ಕಾರ್ಯಕ್ರಮದಲ್ಲೂ ಅಪ್ಪು ಕಾಣಿಸ್ಕೊಂಡಿರ್ಲಿಲ್ಲ. ಇದೀಗ ತುಂಬಾ ವರ್ಷದ ನಂತರ ಕನ್ನಡ ಕೋಟ್ಯಾಧಿಪತಿ ಸೆಟ್ಗೆ ಪವರ್ ಸ್ಟಾರ್ ಎಂಟ್ರಿ ಆಗ್ತಿರೋದು ನಿಜಕ್ಕೂ ಸ್ಪೆಷಲ್. ಸೊ ನೀವು ಕೂಡ ರೆಡಿ ಆಗಿರಿ. ಹೇಳೋಕಾಗಲ್ಲ, ಕೋಟ್ಯಾಧಿಪತಿ ಶೋ ನಲ್ಲಿ ನಿಮ್ಗೂ ಕೂಡ ಒಂದು